ಲಕ್ಷ್ಮಿ, ಏನ್ ಮಾಡ್ತಾ ಇದ್ದಿಲೆ? ಒತ್ತಾರೆ ಎದ್ದಿಷ್ಟೊತ್ತಾಯ್ತು ಅಂತ ಕಾಪಿ ಕೊಡ್ಲಿಲ್ಲ. ಬಿಬಿನಿ ಕಾಪಿ ತಗೋ ಬರ್ಲಿ, ನನ್ಗೊಂದು ಕೆಲಸ ಆದ್ರೆ ನಾನೆಲ್ಲ ಹೋಗ್ಬೇಕು. ಸಂದೆ ಆಯ್ತದೆ ಬರೋದು. ಬರತ್ತಾವು ಹುಷಾರಾಗಿ ನೋಡ್ಕೊ. ನಾನು ಇಲ್ಲ ಅಂದ್ಬಿಟ್ಟು ನಿಂದೆ ರಾಜ್ಯಭಾರ ಮಾಡ್ಕೊಬಿಡ್ಬೇಡ. ಇದು ಯಾಕವ ಒತ್ತನೇ ಹಿಂಗೆ ಕಿರ್ಚ್ಕೊತಾ ಇದೆಯಲ್ಲ, ಎದ್ದೋಳು ನೀನು. ದಿನ ಇದೇ ರಾಮಣ್ಯ ಹೋಗತ್ತಾಗೆ ನಿಂದು. ಎದ್ದೋಳು, ಬಾಯಿ ಸುಮ್ಮನೆ ಅಂತ ಇರಲ್ಲ. ಎದ್ದಿತವಿಂದು ವಟ 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 ಅನ್ನೋದೇ ಆಯ್ತದೆ ನಿಂದು. ನಮಗಂತೂ ಸಾಕಾಗೋಗದೆ ಕಣವ ನಿಂದು ಕೇಳಿಸ್ಕೊಂಡು ನಮಗೆ. ಲೈ ಬಡ್ಡಿ ಮಗ್ನೆ, ನನ್ನೆಯ ಕಿಚ್ಕೊತಿದೀಯ ಅದು ಇದು ಅಂದಿಲ್ಲ ನೀನು. ಆ ಎಂಟಿ ಮಾತು ಕೇಳ್ಕೊಂಡು ಎದ್ನೀರ್ ಬಿಟ್ಟಿದ್ದೀನಿ ನೀನು. ಮದುವೆ ಮುಂಚೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ದೆ. ಅವಳು ಬಂದು ನನ್ನ ಮಗನ್ನ ಎಲ್ಲ ತಲೆ ಕೆಡಿಸ್ಬಿಟ್ಟು ಅವಳು ಇದಕ್ಕೆ ತಕ್ಕಂಗೆ ತಾಳಕ್ಕೆ ತಕ್ಕಂಗೆ ಕುಣಿಯಲ್ ಮಾಡ್ಕೊಬಿಟ್ಟವಳೆ ಅವಳು. ಯಾಕೆವ ಸುಮ್ಮನೆ ಯಾವಾಗಲೂ ಲಕ್ಷ್ಮಿಗಂಗೆ ಬೈದಿ? ಎಲ್ಲ ವಿಷಯಕ್ಕೂ ಅವಳನ್ನೇ ತಗೋತಿಯಲ್ಲ. ನಾನು ನೀನಲ್ವೇ ಮಾತಾಡ್ತಾ ಇರೋದು. ಅವಳೇನಾರ ಹೇಳ್ಕೊಟ್ಟಿದ್ದಾಳೆ ನನಗೆ, ನಿಮ್ಮ ಅವ್ನ ಮಾತು ಕೇಳಬೇಡ ಅದು ಇದು ಅಂತವ. ನೀನು ಮಾಡೋದಂಗೆ ಕಣವ. ಅವತ್ತರ ಎದ್ದೇಟ್ಗೆ ಕಿರ್ಚ್ಕೊಂಡು ನೋಡು, ಗಂಟ್ಲ ಊರಿಗೆಲ್ಲ ಕೇಳಂಗೆ ಹೆಂಗೆ ಬಡ್ಕತಾ ಇದ್ದಿ. ಅದಕ್ಕೆ ಏನಾಯ್ತು ಅಂತ ಕೇಳಿದ್ನಪ್ಪ. ಅದನ್ನ ತಗೊಂಡಾಗ ಆಲೆ ಅವಳ ಮೇಲೆ ಹಾಕ್ತಿ ನೋಡು ನೀನು. ಏಯ್ ಓಲಾ ನೆಡ್ರು ಕೈಲಿ ಕಪ್ ಕೊಟ್ಟು ಕಳ್ಸು. ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟ ಇಲ್ಲಿ. ಹೋಗೋ ಹೋಗೋ. ಆಯ್ತು, ಕಾಪಿ ಕೊಟ್ಟು ಕಳಿಸ್ತೀನಿ. ಅದೇನು ಸಂತಕ್ಕೆ ಇರಲ್ಲ ಅಂತಿದ್ದಲ್ಲ, ಎಲ್ಲೋದಿ? ನಾನು ಎಲ್ಲಾರು ಹೋಯ್ತೀನಿ, ನಿಮ್ಗೆ ಹಾಕ್ಲಾ? ನಾನು ಹೋಗೋದು ಬರೋದು ಎಲ್ಲ ನಿಮ್ಗೆ ಹೇಳ್ಬಿಟ್ಟು ಹೋಗ್ಬೇಕೆ? ನಾನು ಕೊಳ್ಳೆಗಾಲ್ ಕೊಯ್ತಾ ಇದ್ದೀನಿ. ನಾನು ಕೋಳಿ ಕದಿರೋ ಮುಂಡೆಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟು ಬರ್ತೀನಿ. ಅದು ಯಾವ ಸೌತಿ ಕದ್ಲು ಕಾಣೆ ಅವಳು ಮಾಡಿಸ್ಬಿಟ್ಟು ಬರ್ತೀನಿ. ಅವ್ಳ ಮನೆ ಹಾಳಾಗಂಗೆ ಏನಾರ ಒಂದು ಮಾಟ ಮಂತ್ರ ಮಾಡಿಸಿ ಅವ್ಳು ಗುಡ್ಸಿ ಗುಂಡಾಂತರ ಆಗ್ಬೇಕು. ಹಂಗೆ ಮಾಡಿ ಬರ್ತೀನಿ ಮುಂಡೆಗೆ. ಸೊ ಇದು ಯಾಕವ ಹಿಂಗೆ ಆಡ್ತಾ ಇದ್ದೀನಿ ನೀನು? ಒಂದು ಕೋಳಿ ಕದ್ದಿರೋದಕ್ಕೆ ಇಲ್ಲಿಂದ ಕೊಳ್ಳೆಗಾಲ್ಕೋದಿಯಾ? ನೀನು ಇಲ್ಲಿಂದ ಕೊಳ್ಳೆಗಾಲಕ್ಕೆ ಬಸ್ಸು ಆಟ ಇಟ್ಕೊಂಡು ಹೋಗೋತ್ತಿಗೆ ಅದೇ ದುಡ್ಡಿಗೆ 5 ಕೋಳಿ ತಗೋಬೋದು ನಾವು. ಮಾಡೋ ಕೇಮೆಯ. ಯಾಕೆ ಹಿಂಗೆ ಬತ್ತಾ ಬತ್ತಾ ವಯಸ್ಸಾಯ್ತೀಯ ನೀನು? ಚಿಕ್ಕ ಹುಡುಗಿ ಆಡ್ದಂಗೆ ಆಡ್ತೀಯಲ್ಲ. ಅಯ್ಯೋ ಲೋಪರ್ ನನ್ನ ಮಗನೇ, ನನಗೆ ಬುದ್ಧಿ ಹೇಳಕ್ ಬತ್ತಿಯಲ್ಲ. ಇದ್ದುದ್ದ ಇದ್ದನ್ನ ಅಷ್ಟುದ್ದ ಮಾಡಿದ್ನಲ್ಲ. ನಿನ್ ಕೈ ಬುದ್ಧಿ ಹೇಳ್ಸ್ಕೋಬೇಕು ಕಣ. ನಾನು ಬುದ್ಧಿ ಹೇಳ್ಸ್ಕೋಬೇಕು. ನನ್ನ ತಗೊಂಡು ನಾನೇ ಮಾಡ್ಕೋಬೇಕು. ಇಷ್ಟೊಂದು ಅದ್ಬೀರ್ ಅಂತ ಬೆಳೆಸ್ಬಿಟ್ಲು ಆ ಗೊಂಡೆ ಅಂತ ಸೌತಿ ಬಂದು ನಿನ್ನ ನನ್ನ ಕೈ ತಪ್ಪದಾಗ ಮಾಡ್ಬಿಟ್ಲವಳು. ನೋಡು ನೋಡು, ನಾನು ಮಾತಾಡೋದಕ್ಕೆಲ್ಲ ಲಕ್ಷ್ಮಿ ಹೇಳ್ಕೊತಿದ್ದಿ. ಸೊ ಹೋಗವಾತಾಗೆ ನಿನ್ನ ಜೊತೆ ಯಾವನ್ ಮಾತಾಡೋದತ್ತಾಗಿ ಏನಾರ ಮಾಡ್ಕೊಂಡು ಹೆಂಗಾರ ಎಲ್ಲಾರ ಹೋಗು. ನನಗೇನು, ನಾನು ಒಯ್ತೀನಿ. ಯಪ್ಪ ನಿನ್ನ ಸವಾಸ ಸಾಕು ನನಗೆ. ಆತರ ಎದ್ರೆ ಸಾಕು. ಇದೇ ಗೋಳು ಮನೆಯೊಳಗೆ ನೆಮ್ಮದಿ ಇಲ್ಲ ಏನಿಲ್ಲ. ಏ ಓಲಾ ಓಲಾ, ನನ್ನ ಮಗನೇ ಹೋಗು ನೀನು. ಬುದ್ಧಿ ಕಲಿಯಲ್ಲ ಕಣ. ನನ್ನ ಹೊಟ್ಟೆಲ್ಲ ಅದೇನಂತ ಉಟ್ಬಿಟ್ಟ ನೀನು. ಹೋಗು ನೀನು. ಮಾಡ್ತೀನ ಮುಂಡೆದಿರಿಗೆ ಅಷ್ಟಪ್ಪ ಉಂಜವ. ಅದು ಯಾರು ಕತ್ಕೊಂಡೋದ್ಲ? ಅದು ಯಾವನ ಸೌತಿ ಕತ್ಕೊಂಡೋದ್ಲು? ಅಷ್ಟಪ್ಪ ಉಂಜದಲ್ಲ. ಅದೇನು ಸಾರೆ ಮಾಡ್ಕೊಂಡು ಬಿರಿಯಾನಿನೇ ಮಾಡ್ಕೊಂಡಿದ್ದಾಳು, ಕಬಾಬೆ ಮಾಡ್ಕೊಂಡಿದ್ದಾಳೆ, ಅದೇನೇ ಮಾಡ್ಕೊಂಡು ತಿಂತಾ ಇದ್ದಾಳ ನನ್ನ ಸೌತಿ. ಮಾಡ್ತೀನಿ ಅವಳಿಗೆ. ತಿಂದಿದ್ದೆಲ್ಲ ಆಚೆ ಬರಬೇಕು. ಹಂಗೇನಾರ ಒಂದು ಮಾಟ ಮಂತ್ರ ಮಾಡಿಸ್ಬಿಟ್ಟು ಬರ್ತೀನಿ. ವಾಂತಿ ಭೇದಿಯಾಗಿ ಸಾಯ್ಬೇಕ ಮುಂಡೆ. ಹಂಗೆ ಮಾಡ್ಬಿಟ್ಟು ಬರೋದು ಅವಳಿಗೆ. ನೋಡ್ತಾ ಇರು. ಈ ಕೆಂಪಿ ಅಂದ್ರೆ ಏನು ಅನ್ಕೊಂಡಿದ್ದೀನಿ ನೀನು? ಹೋಗು ಮುಚ್ಕೊಂಡು. ಯಾಕತ್ತೆ ಹಿಂಗ್ ಒಟ್ಟರಿಂದ ವಟ 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 ಅಂತಲೇ ಇದೆಯಲ್ಲ ನೀನು? ನನ್ಗಂತೂ ಅಡುಗೆ ಮೇಲೆ ಕಾಪಿ ಮಾಡಕ್ಕಾಯ್ತಲ್ಲ. ನಾನು ಅಷ್ಟೊತ್ತಿಂದ ಕಾಪಿ ತಗೊಂಡೋಗೋಣ ಕೇಳೋಣ ಅಂತ ನಿಂತ್ಕೊಂಡೆ. ನೀನ್ ನೋಡಿದ್ರೆ ಹಿಂಗ್ ಒಟ್ಟು ಕೊಡ್ತಾ ಇದ್ಲಿಯಲ್ಲ. ಏನಾಯ್ತು ನಿನ್ಗೆ? ಒತ್ವತರೇನೆಯಾ? ಲೇ, ಏನಾಯ್ತು ಅನ್ಕೊಂಡು ಬಂದಿದ್ಯಾ? ಒತ್ತಂತೆ ಕದಾಕ್ಬಿಟ್ಟು ಮುಸಂದಾಗಂಗಿಲ್ಲ ಕದಾಕ್ಬಿಟ್ಟು ಒಳಗೆ ಟಿವಿ ನೋಡ್ಕೊಂಡು ಸೇರ್ಕೊಂಡು ನಂದ 4 kg ಬರೋ ಉಂಜವ ತೀರಿಸ್ಬಿಟ್ಟು ಈಗ ಅಡುಗೆ ಮೇಲೆ ಹಾಲು ಕಾಯ್ಸ್ಕೊಂಡು ಕುಡಿತಾ ಇದ್ದಿಲ್ಲ ನೀನು? ಏನ್ಲಿ ನನ್ನ ಸೌತಿ? ಮಾಡ್ತೀನಿ ಇರು ನಿನ್ಗೆ. ನಿನ್ಗೂ ಏನಾರ ಒಂದು ಮಾಡ್ಸ್ಕೊಬತ್ತೀನಿ ಹೋಗಿ ಅಲ್ಲಿ. ನನ್ನ ಮಗನ್ ಬಿಟ್ಟು ತೊಲಗಬೇಕು ನೀನು. ಹಂಗೆ ಏನಾರ ಮಾಡ್ಸ್ಕೊಬತ್ತೀನಿ. ನೋಡ್ತಾ ಇರು ನಿನ್ಗೆ. ನನ್ನ ಉಂಜವ ತೀರಿಸ್ಬಿಟ್ಟಲ್ಲ. ನಾನು ಮಾಡ್ಕೊಂಡ್ರೆ ಒಂದು 2,000 ದುಡ್ಡು ಆಯ್ತದೆ. ಇಲ್ದಾರ ನನ್ನ ಮಗಳು ಕಾರನೇ ಬಂದಾಗ ಕುಯ್ಕೊಂಡು ಅದು ಇದು ಹೊಸಸಿ ಮಾಡ್ಕೊಳ್ಳೋಣ. ಕಬಾಬು ಬಿರಿಯಾನಿ ಸಾರು ಎಲ್ಲ ನಾವು ನಾಟಿ ಹುಂಜ ಅಂತ ಮಾಡಿಕೊಂಡು ಬಿಟ್ಕೊಂಡಿದ್ರೆ ಯಾವ್ದೋ ನನ್ನ ಸೌತ್ಗಿರ್ ಬಾಯಿಗೆ ಹಾಕ್ಸಲ್ಲ ನೀನು. ಒತ್ತಂತೆ ಕದಾಯ್ಕೊಂಡು ಕುತ್ಕೊಂಡು ಯಾವಾಗಲೂ ಟಿವಿ ಹುಚ್ಚು ಬಾ ನಿನ್ಗೆ. ಮಾಡ್ತೀನಿ ನೋಡು. ಕೊಳ್ಳೆಗಾಲಕ್ಕೆ ಹೋಗಿ ನಿನ್ಗೂ ಏನಾರ ಮಾಡ್ಸ್ಕೊ ಬರ್ತೀನಿ. ನನ್ನ ಮಗನ ಬಿಟ್ಟು ತೊಲಗಬೇಕು ನೀನು. ನನ್ನ ಮಗನ ಇನ್ನೊಂದು ಒಳ್ಳೆ ಹುಡುಗಿ ತಂದು ಮದುವೆ ಮಾಡ್ತೀನಿ. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅವಳು. ನೋಡು ಅನ್ಕೊಳ್ಳೆ ತಂದು ಕಟ್ತೀನಿ. ಯಾಕತೆ ಯಾವಾಗಲೂ ಇನ್ನೊಂದು ಮದುವೆ ಮಾಡ್ತೀನಿ ಇನ್ನೊಂದು ಮದುವೆ ಮಾಡ್ತೀನಿ ಅಂತೆಲ್ಲ ನೀನು? ನಾನು ನೋಡ್ತಾ ಇದ್ದೀನಿ ಅಷ್ಟು ದಿವಸದಿಂದಲೂ. ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋಳು ಬಂದ್ಬಿಟ್ರೆ ಅವಳು ಸುಮ್ಮನಿರ್ತಾಳೆ ಅನ್ಕೊಂಡಿದ್ಯಾ? ನಾನಾಗದಕ್ಕೆ ಏನೋ ಸರ್ಸ್ಕೊಂಡು ಹೋಯ್ತಾ ಇದ್ದೀನಿ. ಇಷ್ಟು ದಿವಸ ಆದ್ರೂ ನೀನು ಬೈದಂಗೆಲ್ಲ ಬೈಸ್ಕೊಂಡು ನೀನು ಅಂದಂಗೆ ಅನ್ಸ್ಕೊಂಡು ಬಂದವಳು ಸುಮ್ಮನಿರ್ತಾಳೆ ಅನ್ಕೊಂಡಿದ್ಯಾ? ನೋಡ್ತಾ ಇರು. ಉನ್ನ ಇತ್ತಲ್ಲಿ ವಿಸಾಕಿ ಶಿವನ್ ಪದ ಸೇರಿಸ್ಬಿಡ್ತಾಳೆ ನಿನ್ನ. ಬುದ್ಧಿ ಕಲಿ ನೇಟ್ವಾಗಿ. ಇಲ್ಲಾಂದ್ರೆ ನೋಡ್ತಾ ಇರು. ನಾನೇ ಒಂದಲ್ಲ ಒಂದು ದಿವಸ ನಿನಗೆ ವಿಸಾಕೆ ಸಾಯಿಸ್ತೀನಿ. ನಾನು ಎಷ್ಟು ಅಂತ ತಡ್ಕೊಳ್ಳೋಣ ನೋಡ್ತಾ ಇದ್ದೀನಿ. ಎಲ್ಲದಕ್ಕೂ ಮನೇಲಿ ಒಂದು ಪಿನ್ನ ಕೊಡಂಗಿಲ್ಲ. ಎಲ್ಲದಕ್ಕೂ ಅದಕ್ಕೆ ನಾನು ಕಾರಣ. ಎಲ್ಲ ಇದು ಮಾಡೋದು ನಾನೇ. ಎಲ್ಲದಕ್ಕೂ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಕುತ್ತಿತ್ತಕ್ಕೆ ಎಲ್ಲ ತಂದು ಕಾಫಿ ನೀರು ಊಟ ಪ್ರತಿಯೊಂದು ಕುತ್ತಿತ್ತಕ್ಕೆ ಕೊಡ್ತೀನಲ್ಲ ನಾನು. ಜಮ್ಮ ನಿನ್ಗೆ. ಅಯ್ಯಲ್ಲಪ್ಪ ನನ್ನ ಮಗನೇ, ಬಾರ ಇಲ್ಲಿ. ನನ್ನ ಸಾವತಿ ನೋಡೋ ಇವಳು ಹೆಂಗ್ ಮಾತಾಡ್ತಾಳೆ. ಬಾರ ಕೇಳಿಸ್ಕೊಳ್ಳಿ. ನನ್ನೇ ಬೈತಿದಿ ಅಂತೀರಿ. ನನ್ನ ಊಟದಲ್ಲಿ ವಿಸಾಕಿ ಸಾಯ್ಸಳ ಅಂತ ಇವಳು ನೋಡು. ಬಾರ ಇಲ್ಲಿ. ಎಲ್ಲೋ ಹಳ ಬಿದ್ದೋದು. ನೀನೇನ್ರು ಬೈಯನಾಗ ಮಾತ್ರ ಓಡ್ ಬತ್ತಿಯಲ್ಲಪ್ಪ ನನ್ನ ಮಗನೇ. ಬಾರ ಇಲ್ಲಿ. ನಿನ್ ಮಗನ್ನೇ ಕರಿತಾ ಇದ್ದಿ? ಅವ್ರಿಲ್ಲ, ಆಲೆ ಗದ್ದೆ ತಕ ಹೋದ್ರು. ಏನ್ ಎಲ್ಲದಕ್ಕೂ ನಮ್ಮಿಬ್ರು ಮಧ್ಯೆ ತಂದಿಕಕ್ಕೆ ನೋಡ್ತೀಯಲ್ಲ ನೀನು? ನೋಡಿ ಇನ್ಮೇಲೆ ನಿನ್ ಕೂತಿದ ಕಾಪಿನೂ ತಂದು ಕೊಡಲ್ಲ, ನೀರ್ನು ತಂದು ಕೊಡಲ್ಲ. ಹಿಂಗೆ ಆಡ್ತಾ ಇದ್ರೆ ನಾನು ಓಲಿ ಪಾಪ ವಯಸ್ಸಾದ ಮುತ್ಕಿ ಅಂತ ಎಲ್ಲ ಮಾಡ್ಕೊಂಡು ಸೌಸ್ಕೊಂಡು ಹೋಯ್ತಾ ಇದ್ದೀನಲ್ಲ. ನಿಂಗೆ ಆಯ್ತೀಗ ಅಟ್ಟದ್ನೇ ಕೊಯ್ತಾದೆ. ನೋಡಿ ನಾನು ಮಾಡ್ತೀನಿ ನಿನ್ಗೆ. ಅಯ್ಯೋ ನನ್ನ ಮಗ ಅವನೇ ಒಂಚೂರು ಹತ್ತು ಕರೆದು ಡ್ರಾಮಾ ಕ್ರಿಯೇಟ್ ಮಾಡಿ ನಿಮ್ಮ ಮುಂದೆ ಹೆಂಗಾರ ಮಾಡಿ ಸಾಕಾಗ್ಬೇಕು ಅನ್ಕೊಂಡ್ರೆ ಅದೇ ಹೊಲ್ ತಗೊಂಡವನಲ್ಲ ಇವನು. ಇರ್ಲಿ ನೋಡಿ ಮಾಡ್ತೀನಿ ಮುಂದೆ ಇವತ್ತು. ಇವ್ವ ಲಕ್ಷ್ಮಿ ಯಾಕೆ ಇವತ್ತು ಹಿಂಗೆ ಸಿಡ್ದೋಗ್ಬಿಟ್ಟವಳಲ್ಲ ಅತ್ತೆ ಮೇಲೆ. ಹೂವ ಬಿಡು. ನಾನೇನೋ ಲಕ್ಷ್ಮಿ ಪಾಪ ಒಳ್ಳೆ ಹುಡುಗಿ ಇದು ಮಾಡ್ಕೊಂಡು ಹೋಯ್ತಾಳೆ. ಅತ್ತಿಗೆ ಏನಾದ್ರು ಸೌಸ್ಕೊಂಡು ಹೋಯ್ತಾಳೆ ಅನ್ಕೊಂಡಿದ್ದೆ. ಇವಳು ಯಾಕೆ ಇವತ್ತು ಹಿಂಗಾಗ್ಬಿಟ್ಟವಳಲ್ಲ. ಈ ಅಮ್ಮನ ಏನೋ ಮಾಡಿರ್ತಾಳೆ ಪಾಪ. ಲಕ್ಷ್ಮಿ ಅಂತವಳಲ್ಲ ಇವಳು. ಏನೋ ಕಿತಾಪತಿ ಮಾಡಿರ್ತಾಳೆ ಕೆಂಪಿ. ಅದಕ್ಕೆ ಅವಳು ತಿಳ್ಬಿದ್ದವಳೆ. ಅವಳು ಎಷ್ಟು ದಿವಸ ಅಂತ ನೋಡ್ಕೊಂಡಾಳು ಪಾಪ.
ಲೇ ಹೋಗು, ನನ್ನ ಮಗ ಬರ್ಲಿ ಇರು, ನಿನ್ಗೆ ಹೇಳಿ ಮಾಡಿಸ್ತೀನಿ. ನಿನ್ಗೆ ಹೋಗು, ಒಂದು ಲೋಟ ಕಾಪಿ ತರೋಗು. ನಾನು ಕೊಳ್ಳೆಗಾಲಕ್ಕೆ ಹೋಗ್ಬೇಕು. ನನ್ನ ಕೋಳಿ ಯಾವ ಮುಂಡೆ ತಿಂದ್ರು ಅಲ್ಲವ್ರಿಗೆ ಮಾಟ ಮಾತ್ರ ಮಾಡ್ಕೊ ಬರ್ತೀನಿ. ನಿಂಗೂ ಅಲ್ಲೇ ಒಂದು ನಿಂಬೆನ ನ್ಯೂಸ್ಗೆ ಬರ್ತೀನಿ, ನೋಡ್ತಾ ಇರು ಮುಂದೆ. ಹೋಗಿ ಕಾಪಿ ತರೋಗು, ಬಿರ್ಬಿರ್ನೆ ಹೋಗಿ. ಬಸ್ಸು ಗೊತ್ತಾಯ್ತು ನನಗೆ. ಬಾ, ಕಾಪಿನೂ ಬೇರೆ ಮಾಡ್ಕೊಂಡ್ಬಂದು ಕೊಡ್ತೀನಿ ನಿನ್ಗೆ ಮುಂದಕ್ಕೆ. ಬೇಕಾದ್ರೆ ತಗೊಂಡೋಗಿ ಮಾಡ್ಕೊಂಡೋಗಿ ಕುಡಿಯೋಗು. ನಾನು ಇನ್ಮೇಲೆ ಯಾವ ಕಾಪಿನೂ ಮಾಡ್ಕೊಡಲ್ಲ, ಹಿಟ್ಟು ಮಾಡ್ಕೊಡಲ್ಲ ನಿನ್ಗೆ. ನನ್ನ ಕೆಲಸವೇ, ನಾನು ಹೋಯ್ತೀನಿ ಬಟ್ಟೆ ಒಗಿಬೇಕು. ಯಾಕವ ಲಕ್ಷ್ಮಿ, ಒತ್ತಾರೆ ನೀ ಅತ್ತೆ ಸೊಸೆ ಇಬ್ರು ಜಗಳ ಬಿದ್ದಿದ್ದೀರಲ್ಲ, ಅನ್ಸರ್ಸ್ಕೊಂಡು ಹೋಗ್ರವ. ಯಾಕವ ಹಿಂಗೆ ರೋಡು ಕೇಳಿಸ್ತದೆ ನಿಮ್ ಜಗಳ? ಅದಕ್ಕೆ ನಾನು ಇದು ಯಾಕೆ ಹಿಂಗೆ ಲಕ್ಷ್ಮಿನುವೆ ಈ ಕೆಂಪಮ್ಮನ ಹಿಂಗೆ ಕಿತ್ತಾಡ್ತಾರಲ್ಲ ಅಂತ ನೋಡೋಣ ಅಂತ ಬಂದೆ. ಯಾಕವ, ಏನಾಯ್ತವ? ನಮ್ಮ ಅತ್ತೆಗೆ ಅದ್ಯಾವುದೋ ದೆವ್ವ ಮೆಟ್ಕೊಂಡಿದಂತೆ, ಅದಕ್ಕೆ ಎದ್ದೆಟ್ಗೆ ಹಿಂಗೆ ಆಡ್ತಾವಳೆ. ಅದೇನು ಕೇಳ್ಕೊ ಅವಳೇ, ನನ್ನ ಕೆಲಸವೇ ಹೋಯ್ತೀನಿ. ಅಯ್ಯೋ, ಯಾಕೆ ಲಕ್ಷ್ಮಿ ಇವತ್ತು ಹಿಂಗೆ ಆಡ್ತಾವಳಲ್ಲ? ನಾನು ಅಷ್ಟು ಚೆನ್ನಾಗಿ ಮಾತಾಡೋಳು, ಇವತ್ತು ನೋಡಿದ್ರೆ ಮಕ್ಕ ಕೊಟ್ಟು ಮಾತಾಡ್ದಲಿಯ ಹಿಂಗೆ ಹೇಳ್ಕೊಂಡು ಹೋಯ್ತಾವಳಲ್ಲ, ಯಾಕೆ? ಏನೋ ಮಾಡೋಳು ಅಮ್ಮ. ಇರು, ಏನಾಯ್ತು ಕೇಳೋಣ. ಯಾಕಮ್ಮ ಕೆಂಪಮ್ಮ, ಯಾಕೆ ಅಳ್ತಾ ಇದೆಯಲ್ಲ? ಯಾಕೋ ಅತ್ತೆ ಸೊಸೆ ಒತ್ವಾತಾರೇನೆಯ ಜಗಳ ಬಿದ್ಬಿಟ್ಟಿದ್ರಿ, ಯಾಕೆ? ಏನಾಯ್ತು? ಅಯ್ಯೋ ಬಾರವ, ನಾನು ಎಷ್ಟು ಅಂತ ಸೌಸ್ಕೊಂಡು ಹೋಗೋಣ ಈ ಮುಂದೆಯ. ಈಚೆ ಬಿಟ್ಕೊಳ್ದಂಗೆ ನಾನುವೇ ಅದು ಇದು ಮಾಡ್ಕೊಂಡು ಎಲ್ಲ ಸೌಸ್ಕೊಂಡು ಹೋದೆ ನೋಡವ. ನೀನೇ ನೋಡ್ದಲ್ಲ ಅಷ್ಟ ತಿಂದವ. ಹೆಂಗ್ ಮಾತಾಡೋಳು? ದೊಡ್ಡವರು ಅನ್ನೋದು ಏನೂ ಇಲ್ಲ ಕಣವ ಇವಳಿಗೆ. ಹಿಂಗೆ ಆಡ್ತಾಳೆ ತಿನ್ನವ. ನೋಡು, ನೀನೇ ಕೇಳಿಸ್ಕೊಂಡಲ್ಲ ಹೆಂಗೆ ಬಾಯಿಗೆ ಬಂದಾಗ ಮಾತಾಡ್ತಾಳೆ. ಅದು ಅಲ್ದೆಯ ಉನ್ನ ಇತ್ತಲ್ಲಿ ವಿಸಾಕಿ ಸಾಯಿಸ್ತೀನಿ ಅಂದ್ಲು ಕಣವ ಇವಳು. ಇನ್ನ ಏನೋ ಒಂದು ಮಾಡೋಣ, ನನ್ನ ಎಷ್ಟು ದಿವಸ ಬದ್ಕೊಳ್ಳೋ ಕಾಣೆ. ಅಯ್ಯೋ ಓಲಿ ಬಿಡಮ್ಮ, ಅವಳಂಗೆ ಮಾತಾಡೋಳಲ್ಲ, ಏನೋ ಕಾಪ್ತಾಳ ಒಂಚೂರು ಅಂದವಳೆ. ಬಿಡು, ಬೇಜಾರು ಮಾಡ್ಕೋಬೇಡ. ಲಕ್ಷ್ಮಿ ಬಗ್ಗೆ ನಮಗೆ ಗೊತ್ತಿಲ್ವೇ, ಹಂಗೆ ಮಾತಾಡಲ್ಲ ಅವಳು. ಹಂಗೆ ಕಣವ, ಊರಲ್ಲಿ ಎಲ್ಲಾರ್ನೂ ಬುಟ್ಟಿ ಹಾಕೊಂಡವಳೆ ನನ್ನ ಸೌತಿ. ಎಲ್ಲಾರ್ನೂ ಹಂಗೆ ಮಾಡೋಳೆ ನೋಡು. ಈಗ ಮನೇಲಿ ಹೆಂಗ್ ಮಾತಾಡೋಳು, ದಿನ ಹಿಂಗೆ ಮಾತಾಡ್ತಾಳೆ ನನ್ನ ಜೊತೆಲಿ. ಅದೇ ಊರ ಜೊತೆ ಇಲ್ಲವ ಲಕ್ಷ್ಮಿ ಒಳ್ಳೆವಳು, ಪಾಪ ದುಡುಗಿ ಎಲ್ಲ ತೋರ್ಕೊಂಡವಳೆ ಅವಳು. ಅವಳೆ ಸಾಮಾನ್ಯದಳು ಅನ್ಕೊಂಡಿದ್ದೀನವ ಅವಳ ನೀನು. ಅವಳ ಮಾತು ಕೇಳ್ಬೇಡ, ಸುಮ್ಮನಿರು. ಸರಿ ಕಣಮ್ಮ. ಅದ್ಯಾಕೆ ಕೊಳ್ಳೆಗಾಲಕ್ಕೆ ಹೋಯ್ತೀನಿ, ಅದೇನೋ ಮಾಟ ಮಾತ್ರ ಮಾಡಿಸ್ತೀನಿ ಅಂತಿದ್ದಲ್ಲ, ಯಾಕೆ? ಉಕ್ಕಣವ ಹೋಯ್ತೀನಿ ಕೊಳ್ಳೆಗಾಲಕ್ಕೆ. ಅದ್ಯಾವ್ದೋ ಸಾವ್ತಿದಿರೋ ಕಾಣೆ, ನನ್ ಕೋಳಿ ಕದ್ಬಿಟ್ಟವ್ರೆ. ಅದಕ್ಕೆ ಹೋಗಿ ಕೊಳ್ಳೆಗಾಲಕ್ಕೆ ಹೋಗಿ ನಿಂಬೆ ಮನ್ಸಿಸ್ಕೊಂಡು ಮಾಟ ಮಾತ್ರ ಮಾಡಿಸ್ಬಿಟ್ಟು ಬರ್ತೀನಿ, ಒಂದು ತಡೆ ಹೊಡಿಸ್ಬಿಟ್ಟು. 4 kg ಕೋಳಿ ಉಂಜ ಕಣವ ಅದು. ಯಾರೋ ಸಾವ್ತಿದಿ ಕತ್ಕೊಂಡೋದ್ರ ಕಾಣೆ, 3 ದಿವಸ ಆಯ್ತು ಮನೆಗೆ ಬಂದು. ಯಾರೋ ಕತ್ಕೊಂಡು ಕುಯ್ಕೊಂಡು ತಿನ್ಕೊಂಡವ್ರೆ. ಅದಕ್ಕೆ ತಿಂದವ್ರು ಬಾಂತಿ ಬೇದಿಯಾಗಿ ಸಾಯ್ಲಿ ಅಂತವ ಹೋಗಿ ಮಾಟ ಮಾತ್ರ ಮಾಡಿಸ್ಕೊ ಬರ್ತೀನಿ ಮುಂಡೆಗೆ. ಅಲ್ಲೇ ಇವ್ಳಿಗೊಂದು ನಿಂಬೆ ಮನ್ಸಿಸ್ಕೊ ಬರ್ತೀನಿ. ನಾನು ಹೇಳ್ದೆ ಕೇಳ್ಕೊಂಡು ಬಿದ್ದಿರಂಗೆ ನೋಡ್ತಾ ಇರು. ಹಂಗು ಈ ಮುಂದೆ ಏನಾರ ನಾನು ಹೇಳಿದ್ ಮತ್ತೆ ಕೇಳ್ದೆ ಹೋದ್ರೆ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೀನಿ. ನಾನು ಏನೋ ಅನ್ಕೊಬಿಟ್ಟವಳೆ ಹೇಳು. ನೋಡ್ತಾ ಇರು, ಸರಿಯಾಗಿ ಬುದ್ಧಿ ಕಳಿಸ್ತೀನಿ ಅವಳಿಗೆ. ಅಯ್ಯೋ ಯಾಕೋ ಹೋಗು, ಕೇಮೆ ಮಾಡು. ಇಲ್ಲಿಂದ ಕೊಳ್ಳೆಗಾಲ ಇಲ್ಲೇ ಇದ್ದತ್ತೆ. ಇಲ್ಲಿಂದ 4 ಬಸ್ ಹತ್ತಿ 4 ಬಸ್ ಇಳಿಬೇಕಾಯ್ತದ ನೀನು ಹೋಗಕ್ಕೆ. ಹೋಗಿ ಕೇಮೆ ಮಾಡೋಗು. ಒಂದು ಹುಂಜ ಅಲ್ವೇ, ಏನಾಗಲ್ಲ, ಹೋಗು. 4 kg ಬರಾಬರಿ, 4 kg ಮೇಲೆ ಬತ್ತಿತ್ತು. 4 kg ಕಮ್ಮಾಗಂತೂ ಬರ್ತಿರ್ಲಿಲ್ಲ ನಾನು ಹುಂಜ. ಹಂಗೆ ಸಾಕಿದ್ದೆ. ಮಾರೋಣ ಒಂದು 2,000 ದುಡ್ಡು ಆಯ್ತದೆ. ಇಂತ ನನ್ನ ಮಗಳು ಬಂದಾಗ ಕಾರಣ ಇನ್ನೊಂದ್ಸಲಿ ಬರ್ತಾಳಲ್ಲ ಯಾವಾಗಾರ, ಅಪ್ರೂಪಕ್ಕೆ ಬಂದಾಗ ಕುಯ್ಕೊಳ್ಳೋಣ ಅಂತ ಮಾಡಿದ್ದೆ. ಅದನ್ನ ಯಾರನ್ನ ಸಾಕ್ತಿದ್ದೀರೋ ಹಿಡ್ಕೊಂಡು ಕುಯ್ಕೊಂಡು ತಿನ್ಕೊಂಡವ್ರೆ. ಅವ್ರನ್ನ ಸುಮ್ಮನ್ ಬಿಟ್ಟೆ ನಾನು. ನೋಡ್ತಾ ಇರೋರಿಗೆ ಮಾಡಿಸ್ತೀನಿ, ಹುಟ್ಟು ದಿನ ಕಾಣಿಸ್ತೀನಿ, ನೋಡ್ತಾರ ಮುಂದೆ ತಿರುಗಿ. ಅಯ್ಯಯ್ಯೋ, ಇವಳೇನಪ್ಪ ಕೊಳ್ಳೆಗಾಲಕ್ಕೆ ಹೋಗಿ ಮಾಟ ಮಾತ್ರ ಮಾಡಿಸ್ತೀನಿ ಅಂತಾಳೆ. ಮೊನ್ನೆ ರಾತ್ರಿ ನಮ್ಮ ಮನೆಗೆ ಬಂದಿತ್ತು ಹುಂಜ. ನಾನೆಯ ಹೆಂಗೋ ಬಂದದ, ಅದಾಗ ಅದೇ ಬಂದದೆ, ನಮ್ಮ ಕೋಳಿಯಿಂದ ಹೊಂಟು ಬಂದಿತ್ತು. ಅದಕ್ಕೆ ಹೆಂಗೋ ಬಂದದಲ್ಲ ಅಂತ ಕೌಚಾಯ್ಕೊಂಡು ಮನೇಲಿ ಗೊತ್ತಾಯ್ತು ಸಾರು ಮಾಡ್ಕೊಂಡು ಒಂಚೂರ ಹಸಿ ಗೊಜ್ಜು ಮಾಡ್ಕೊಂಡು ಉಣ್ಕೊಂಡೆ. 3 ದಿವಸದಿಂದ ಅದನ್ನ ಸಾರೇ ಮಾಡಿಲ್ಲ. ದಪ್ಪಾಗಿತ್ತು ಹುಂಜ ನೆನವಾಗಿ. ನಾನು ಏನೋ ಈ ಮುಂದೆ ಬೈಕೊಂಡು ಸುಮ್ಮನೆ ಆಯ್ತಾಳೆ, ಒಂದು 2 ಮಾತು ಬೈದ್ಬಿಟ್ಟು ಅಂದ್ರೆ ಇವಳು ನೋಡಿದ್ರೆ ಕೊಳ್ಳೆಗಾಲಕ್ಕೆ ಹೋಗ್ತೀನಿ ಅಂತಾಳಲ್ಲಪ್ಪ. ಏನಾರ ಮಾಡಿಸಿ ನಾನೇನಾರ ಸತ್ತೋದ್ರೆ ಏನಪ್ಪ ಮಾಡೋದು? ಏನಾರ ಮಾಡಿ ಇವಳು ಕೊಳ್ಳೆಗಾಲಕ್ಕೆ ಹೋಗ್ದಂಗೆ ತಡಿಬೇಕು. ಇಲ್ಲೇ ಅಮುಕ್ಬೇಕು, ಇಲ್ಲ ಏನಾರ ಮಾಡಿ ಹೋಗ್ಬಾರ್ದು ಇವಳು ಈ ಮುಂದೆ. ಏನಾರ ಮಾಡ್ಕೋ, ನಾನು ಹೇಳೋದು ಹೇಳ್ದೆ. ಇಲ್ಲಿಂದ ಕೊಳ್ಳೆಗಾಲಕ್ಕೆ ಹೋಗ್ಬೇಕು ಅಂದ್ರೆ ಒಂದು 4,000 ಖರ್ಚಾಯ್ತದೆ. ಅದಕ್ಕೆ ಅದೇ 4,000 ಕೋಳಿ ತಗೊಂಡು ಇನ್ನೊಂದೆಲ್ಲ ಸಾಕೊಂಡ್ರೆ ಆಯ್ತಲ್ವೇ. ಒಂದು ಹುಂಜಕ್ಕೋಸ್ಕರ ಇಲ್ಲಿಂದ ಅಲ್ಲಿ ಹೋಯ್ತೀನಿ ಅಂತೆಲ್ಲ. ಏನಾರ ಮಾಡ್ಕೊ, ನಾನು ಹೋಯ್ತೀನಿ, ಗೊತ್ತಾಯ್ತು. ಓಲೆ, ನಾನು ನಿನ್ನ ಕರ್ದಿನ ಇಲ್ಲಿ ಬಾ, ನನ್ನ ಹತ್ರ ಮಾತಾಡುವಂತವ. ಹೋಗು ಹೋಗು, ಕೇಮೆ ಮಾಡೋಗು. ಎದ್ದಕ್ಕೆ ಏನು ಕೇಮಿಲ್ದೊಳಂಗೆ ಹೊಂಟು ಬಂದಿದ್ದೀರಾ ಇಲ್ಲ ಮನೆಗೆ? ಒಂಚೂರು ಸೌಂಡ್ ಆಗಂಗಿಲ್ಲ. ಏನೋ ಅತ್ತೆ ಸೊಸೆ ಜಗ್ಗಾಡ್ತಾವ್ರೆ. ಮುಂದೆ ನಾನೊಂಚೂರು ತಂದಿಕ್ಕಣ ಅಂತ ಹೊಂಟು ಬರ್ತಿದ್ದಿ. ಹೋಗು ಹೋಗು, ಕೇಮೆ ಮಾಡೋಗು. ನೋಡು ಎಂತ ಮಾತಂತಿದ್ದಿ ನೋಡು ನೀನು. ಅದಕ್ಕೆ ನೀನು ಸೊಸೆ ಬೈಯೋದು ನಿಂಗೆ. ಅವಳು ಬೈಯೋದೇ ಸರಿ ಬಾ. ಅವಳು ಮಾತಾಡೋದೇ ಸರಿ ಕಣ ನಿನಗೆ. ನೀನು ಹಿಂಗೆ ಮಾತಾಡೋದು ಯಾವ ತನ ತಡ್ಕೊಂಡಳು. ನನ್ನ ಹತ್ರ ಇದ್ದೀನಿ ಇಷ್ಟು ಕಾಲೇ 4 ವರ್ಷದ 5 ವರ್ಷದ ಎಡೆ ಇಟ್ಬೇಕಾಯ್ತು ನಿನಗೆ. ಹಂಗೆ ಮಾಡಿಕ್ಬಿಡಿ ನೀನು, ನೋಡ್ತಾ ಇರು. ಬರ್ತೀನಿ ನಾನು. ಲೇ ಕಾಳಿ, ಅದ್ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಲ್ಲ, ಬಾ ಮುಂದಕ್ಕೆ. ಅಲ್ಲೇ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದೆಯಲ್ಲ. ಆ ಮುಂದೆ ಅಷ್ಟೊತ್ತಿಂದ ಅಷ್ಟು ಮಾತಾಡ್ತಾ ಇದ್ರು. ನೀನು ಬಂದು ಏನಾರ ಒಂದು ಮಾತಂದ ನೋಡು. ಮೂಲೆ ನಿಂತ್ಕೊಂಡು ಹೆಂಗೆ ಕೇಳಿಸ್ಕೊಂಡು ನಿಂತಿದ್ದಿ. ಬಿಡು, ನಾನೇನೋ ನನ್ನ ಫ್ರೆಂಡು ಅಂತ ನಿನ್ನ ಜೊತೆ ಮಾಡಿಕೊಂಡಿದ್ದೀನಲ್ಲ, ನನ್ನ ಇದು ತಪ್ಪು ಅದು ನಿನಗೆ. ಮುಂದೆ ಬರ್ದಲ್ಲೇ ಮಾತಾಡ್ತಾ ಇಲ್ಲಯ್ಯ, ಮೂರಲ್ಲಿ ನಿಂತಿದ್ದಿ ನೋಡು ನೀನು. ಲೇ ಕೆಂಪಿ, ಅದು ಯಾಕೆ ಕೊಳ್ಳೆಗಾಲಕ್ಕೆ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಮಾತಾಡ್ತಿದಲ್ಲ. ಲೇ, ನನ್ನ ಚಿಂತಂತ ಹುಂಜ ಇರ್ಲಿವೆ ಅಂದ್ರೆ ದಪ್ಪದು. ಯಾವಳ ನನ್ನ ಸಾಕಿನ ಕಡೆ ಕುಯ್ಕೊಂಡು ತಿನ್ಕೊಂಡಳೆ ಕಣ್ಲೆ. ಅದಕ್ಕೆ ಆ ಮುಂದೆ ಮಾಟ ಮಾತ್ರ ಮಾಡಿಸ್ಬಿಟ್ಟು ಬರ್ತೀನಿ ಹೋಗಿ. ನೀನು ಬಂದಿಯಾ? ಅಯ್ಯೋ ಅಯ್ಯವ್ವ, ನಾನು ಬರಲ್ಲ ಕಣವ. ನೀನು ಯಾಕೆ ಹೋಗಿ ಸುಮ್ಮನೆ ಕುತ್ಕೊಳ್ಳೆ ಕಳ್ಳಿ. ಒಂದು ಕೋಳಿಗೋಸ್ಕರ ಕೊಳ್ಳೆಗಾಲಕ್ಕೆ ಹೋದಾಳಂತೆ. ಯಾವಳ ಇಟ್ಕೊಂಡಿರ್ತಾಳೆ, ತಂದು ಬಿಡ್ತಾಳೆ ಕಣ್ತಾವೋ. ಏನು ಹೋಗ್ಬೇಡ, ಸುಮ್ಮನಿರು. ಇವಳಿರೋ ಬಿರ್ಸ್ ನೋಡಿದ್ರೆ ಇವಳನ್ನ ಹೋಗೋದು ತಡೆಯೋಕ್ಕಾಗಲ್ಲ ಅನ್ಸ್ತದೆ ಕಣ್ರಪ್ಪ. ನೀವೇನಾರ ಒಂದು ಐಡಿಯಾ ಕೊಡ್ರಿ ಇವಳನ್ನ ಹೋಗಂಗೆ ತಡೆಯೋಕ್ಕೆ. ಇವತ್ತಿನ ಕತೆ ಇಷ್ಟೆಯಾ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.